ನೆಲಗುಳಿ ಬಿನಲ್ಲಿರೋಂಥ 2 BHK ತೋರಿಸಿದ ನಂತರ ನಾನು ಇವಾಗ ಬಿ ವಿಂಗ್ ತೋರಿಸ್ತೀನಿ. ಇದು ಬಿ ವಿಂಗು, ಇಲ್ಲಿಂದ ಅಲ್ಲಿ ಗಂಟ. ಹಾಯ್, ಹಲೋ, ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DVS ಡಿಜಿಟಲ್ ಭಾರತ್ ಸೇವಾ. ಇದು ನಿಮ್ಮ ಚಾನಲ್. ಹೋದ ಸಂಚಿಕೆಯಲ್ಲಿ ನೀವು ನೆಲಗುಳಿ 2ನಲ್ಲಿರುವಂಥ ಎ ಬ್ಲಾಕಲ್ಲಿರುವಂಥ 2 BHKನ ನೀವು ನೋಡಿದ್ರಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬಿ ಬ್ಲಾಕಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ತೋರಿಸ್ತೀನಿ. ಅದಲ್ಲದೆ ನಿಮಗೆ ಸಿ ಬ್ಲಾಕ್ ನೀವು ನೋಡಿದ್ದೀರಾ. ಸಿ ಬ್ಲಾಕಲ್ಲೂ ಅಷ್ಟೇ ಅದು ಸಿಂಗಲ್ BHK. ಆವಾಗ ಇದೆಲ್ಲ ಈ ರೋಡ್ ಇನ್ನೂ ಮಟ್ಟ ಆಗಿರಲಿಲ್ಲ, ರೆಡಿ ಆಗಿರಲಿಲ್ಲ. ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಭಾಳ ಬ್ಯೂಟಿಫುಲ್ಲಾಗಿ. ಅದು ಏನೇನೋ ರೆಡಿ ಮಾಡ್ತಾಯಿದ್ದಾರೆ. ಫಸ್ಟ್ ಆಫ್ ಆಲ್ ಏನು ಅಂತ ಗೊತ್ತಿಲ್ಲ. ಇದು ಏನಕ್ಕೋಸ್ಕರ ಇದು ಮಾಡಿರೋದು? ಮೋರಿಗೋಸ್ಕರ ಮಾಡಿರೋಂಥದ್ದು. ಓಕೆ, ನಾನು ಇವಾಗ ನಿಮಗೆ ಬಿ ವಿಂಗಲ್ಲಿರುವಂಥ, ಅಂದರೆ ಬಿನಲ್ಲಿರುವಂಥದ್ದು. ಇದು 14 ಫ್ಲೋರು, ಇಲ್ಲಿಂದ ಅಲ್ಲಿ ಗಂಟ ಪ್ಲಸ್ ಸೇಮ್. ಇದು 14 ಫ್ಲೋರು, ಬಟ್ ಇದು ಬಂದು 2 BHK. ಫ್ರಂಟ್ ತೋರಿಸ್ತಾರಂಥದ್ದು 2 BHK, ಇದು ತೋರಿಸ್ತಾರಂಥದ್ದು 1 BHK. ರೆಡಿ ಇರೋದು ಯಾವುದೈತೆ? ಕौन सा रेडी है इसके अंदर? कन्नड़ा, हिंदी, तमिल, तेलुगु, हिंदी, उसमें कौन सा रेडी है? कहाँ से कहाँ तक रेडी हुआ? यहाँ से वहाँ तक पूरा रेडी हो चुका है. थोड़ा मोड़ा मतलब अभी मैं कौन सा दिखा सकता हूँ? दिखाने के लिए कौन सा एक सिंगल है इसमें है? ठीक है. ಹಾಂ, ಬಾ. ಇಲ್ಲಿ ಗ್ಲಾಸಿಂದ ಐತೆ, ತೋರಿಸ್ತೀನಿ ಇದನ್ನು ಡೈರೆಕ್ಟಾಗೆ. ಬರುವಾಗ ಸ್ವಲ್ಪ ಹುಷಾರಾಗಿ ಬಾಪ. ಕ್ಯಾಮ್ರಾಮ್ಯಾನ್ ಮನೋಜ್, ಹುಷಾರಾಗಿ ಬಾ. ಓಹೋ, ಜೇಮ್ಸ್ ಬಾಂಡ್ ಇದು ಸಖತ್ತಾಗೈತೆ. ಇದನ್ನು ತೋರಿಸ್ತಾ ಹೋಗ್ಬೇಕು, ಮಸ್ತ್. ಹಾಂ, ಬಾ 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 ಬಾ. ಎಲ್ಲೈತೆ. ಹಾಂ, ಇದು ರೆಡಿ ಆಗ್ತಾಯಿದೆ. ಇದು ಲಿಫ್ಟು. ಇದು ಬಿ ವಿಂಗು ಸಿಂಗಲ್ ಬೆಡ್ರೂಮ್ ರೆಡಿ ಆಗ್ತಾಯಿದೆ. ಇದು ಎಮರ್ಜೆನ್ಸಿ ಡೋರ್ದು ಕೇಸ್. ಇದು ಎಲ್ಲ ಐತಪ್ಪ. ಅದು ಬಾ 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 ಬಾ. ಇಲ್ಲೇನೋ ಐತೆ. ಹಾಂ, ಇಲ್ಲಿ ಎಲ್ಲರೂ ಇರೋವಂಥದ್ದೇ. ಲೈಟು ಐತೆ. ಇದನ್ನೇ ತೋರಿಸ್ಬಿಡೋಣ ಅಲ್ವಾ? ಇದು ಬಿ ವಿಂಗಲ್ಲಿರುವಂಥ ಸಿಂಗಲ್ ಬೆಡ್ರೂಮು. ಸೇಮ್ ಸಿಮೆಂಟ್ ಒಂದು ವಾಸ್ಕಲ್. ಇದು ನೋಡ್ಕೊಳ್ಳಿ, ಇದು ಸಿಮೆಂಟ್ ಒಂದು ವಾಸ್ಕಲ್ಲು. ಸಖತ್ತಾಗಿ ನೆಟ್ಟು ಬೋಲ್ಟ್ ಎಲ್ಲ ಹಾಕಿ ಫಿಟ್ ಮಾಡಿದ್ದಾರೆ. ಸಖತ್ತಾಗೈತೆ. ಇಲ್ಲಿ ನಟ್ಟು ಬೋಲ್ಟ್ ಎಲ್ಲ ಇದೆ, ಚೆನ್ನಾಗಿದೆ. ಇದೆಲ್ಲ ಒಂಥರ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಯಾಕೆಂದರೆ ಒಳಗಡೆಯಿಂದ ಚಿಲ್ಕ ಹಾಕೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಇದು ಇದಾಗಿದ್ದ ತಕ್ಷಣ ಎಂಟ್ರೆನ್ಸು. ಇದು ಸಿಂಗಲ್ BHK ಬಿ ವಿಂಗಲ್ಲಿರುವಂಥದ್ದು ನೆಲಗುಳಿ 2ನಲ್ಲಿ. ಸಖತ್ತಾಗಿದೆ ನೋಡಿ. ಇವ್ರು ಲೈಟ್ ಹಾಕ್ಕೊಂಡಿದ್ದಾರೆ, ಟೇಲ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕಿಟಕಿನೂ ಚೆನ್ನಾಗಿದೆ, ಸ್ಲೈಡಿಂಗು ಮಸ್ತ್ ಐತೆ, ಭಾಳ ಬ್ಯೂಟಿಫುಲ್. ಬಟ್ ಇನ್ನು ಇದೇನೋ ಗ್ರಿಲ್ಸ್ ಹಾಕಿಲ್ಲ, ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಇವ್ರು ಲೈಟ್ ಹಾಕಿರೋದಕ್ಕೆ ನನಗೆ ಈಸಿ ಆಯಿತು. ಏನೋ ಮಾಡಿದ್ದಾರೆ ಅಡುಗೆ ಗಿಡಿಗೆ ಎಲ್ಲ. ಇರಲಿ, ಅಲ್ಲಿರೋರು. ಇದು ಫಸ್ಟ್ ಹಾಲ್ ತೋರಿಸ್ದೆ. ಇಲ್ಲಿ ಬೆಡ್ರೂಮು. ಬಾ. ಐಟಮ್ಗಳೆಲ್ಲ ಆಯ್ತು ಸ್ವಲ್ಪ. ಇದು ಬೆಡ್ರೂಮು. ಸೊ ಭಾಳ ಚೆನ್ನಾಗಿದೆ ಬೆಡ್ರೂಮು. ಸಿಂಗಲ್ BHK ಇದು, ಆಯಿತಾ? ಇಲ್ಲೆಲ್ಲ ಇಲ್ಲೂ ಸ್ಲೈಡಿಂಗ್ ಡೋರ್ಸ್ ಇದೆ, ಭಾಳ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದೂ ಅಷ್ಟೇ. ಇದ್ರದ್ದು ವಾಸ್ಕಲ್ಲು. ಏನಿದು ಸಿಮೆಂಟಂದು. ಇದು ಟಾಯ್ಲೆಟ್ ರೂಮು, ಇನ್ನೂ ಕಟ್ಟಿಲ್ಲ. ಇದು ಕಟ್ತಾರೆ. ಇದು ಬಚ್ಚಲ್ ಮನೆ. ಇದು ಚೆನ್ನಾಗಿದೆ, ಇನ್ನೂ ಕಟ್ಟಿಲ್ಲ, ಆಯಿತಾ? ಇದು ಸಿಂಗಲ್ ಬೆಡ್ರೂಮ್. ಏನಂತಾರೆ ಅದಕ್ಕೆ? ಬಿ ವಿಂಗಲ್ಲಿರೋಂಥ ಸಿಂಗಲ್ ಬೆಡ್ರೂಮ್ ರೆಡಿ ಆಗ್ತಾಯಿದೆ. ಭಾಳ ಫಾಸ್ಟಾಗಿ ರೆಡಿ ಆಗ್ತಾಯಿದೆ. ಯಾಕೋ ಏನು ಮಾಡೋಕ್ಕೆ ಹೋದ ಅಲ್ಲಿಗೆ? ಇದೆಲ್ಲ ಎಲೆಕ್ಟ್ರಿಕ್ ವೈರಿಂಗ್ ಎಲ್ಲ ಇನ್ನೂ ರೆಡಿ ಆಯ್ತಾಯ್ತಾ? ಮಸ್ತು. ಇದೆಲ್ಲ ಆಯ್ತಾ? ಆ ಕಡೆಗೆ ಹೋಗೋಣ. ಏನು ಕನ್ನಡಕ್ಕೆ ಹೋಗಿದ್ದೋ? ಈ ಕಡೆ ಏನು ಓಪನ್ ಲೈಟ್ ಗೀಟೆಲ್ಲ ಹಾಕೋರೆ. ಹೌದಾ? ಅವ್ನು ಹೇಳ್ದ ಅವ್ನು ಕಂಪ್ಲೀಟ್ ಆಗೈತೆ ಅಂತ. ಇಲ್ಲ, ಯಾವುದಕ್ಕೂ ಓಪನ್ ಇಲ್ವಾ? ಏನೋ ಇಷ್ಟೊಂದು ತಣ್ಣಗೈತಿ ಇಲ್ಲಿ. AC ರೂಮ್ ಇದ್ದಂಗೆ ಐತೆ. ಇಲ್ಲ ಐತಲ್ಲ? ಹಾಂ, ಬಿಡು ಸಾಕು. ಬಾ, ನೋಡು, ನಂಬರ್ 4 ನಾರ್ಮಲಾಗಿ ಐತೆ, ಅಂಥ ಲೈಟ್ ಏನು ಹೋಗಿಲ್ಲ. ಬಾ. ಹಾಂ,
ಇದು ಅಷ್ಟೇ, ಇನ್ನೂ ರೆಡಿ ಆಗ್ತಾ ಇದೆ, ಏನು ತೊಂದರೆ ಇಲ್ಲ ಅಷ್ಟೇ. ಇಲ್ಲಿ ಸ್ಲೈಡಿಂಗ್ ಮಾತ್ರ ಭಾಳ ಚೆನ್ನಾಗಿ ಕೊಟ್ಟವ್ರಪ್ಪ ಕಿಚನಲ್ಲಿ, ಏನು ಸ್ಮೂತ್ ಆಗೈತೆ ಇದು. ಇದು ವೆಂಟಿಲೇಷನ್ ಎಕ್ಸಾಸ್ಟ್. ಬಾ ಬಾ ಛೋಡ ಪರವಾಗಿಲ್ಲ, ಕ್ಲೋಸ್ ಮಾಡು ಆಯಿತಾ. ಈ ಸಂಚಿಕೆಯಲ್ಲಿ ನಾನು ಭಾಳ ಚಿಕ್ಕದಾಗಿ ತೋರಿಸಿದೆ ನಿಮಗೆ. ಇದು ನೆಲಗುಲಿನಲ್ಲಿ ಇರುವಂಥ 2ನಲ್ಲಿರುವಂಥ ಬಿ ಸಿಂಗಲ್ ಬೆಡ್ರೂಮು ಇರೋವಂಥದ್ದು. ಭಾಳ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಇದ್ರ ವಿನ್ಯಾಸನೇ ಬೇರೆ. ನಿಮಗೆ ಗ್ರಿಲ್ಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡಿ, ಈ ಕಿಟಕಿಗಳಲ್ಲಿ ನಿಮಗೆ ಗ್ರಿಲ್ಸ್ ಇದೆ. ಕೆಲವು ಜಾಗದಲ್ಲಿ ಗ್ರಿಲ್ಸ್ ಇಲ್ಲ ಅಂತ ಹೇಳಿದ್ನಲ್ಲ, ಅದು ಗ್ರಿಲ್ಸ್ ಹಾಕಿರಲಿಲ್ಲ. ಈ ಕಿಟಕಿನಲ್ಲಿ ಗ್ರಿಲ್ಸ್ ಇದೆ, ಕಿಚನ್ಗೆ ಗ್ರಿಲ್ಸ್ ಹಾಕಿಲ್ಲ. ನೋಡಿ, ಮೇಲ್ಗಡೆ ಕಿಚನ್ಗೆ ಗ್ರಿಲ್ಸ್ ಹಾಕಿದ್ದಾರೆ. ಸೊ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಆಗುವಂಥದ್ದು ಐತೆ. ಎಲ್ಲದಕ್ಕೂ ಗ್ರಿಲ್ಸ್ ಬರುತ್ತೆ, ಆಚೆ ಕಡೆ ಸ್ಲೈಡಿಂಗ್ ಬರುತ್ತೆ, ಭಾಳ ಚೆನ್ನಾಗಿದೆ. ಇಲ್ಲಿಂದ ಅಲ್ಲಿ ಗಂಟನೂ ಪೂರ್ತಿ ರೋಡ್ ಬರುತ್ತೆ. ಅದಲ್ಲದೆ ಹಿಂಗೆ ಸುತ್ಕೊಂಡು ಹೋದರೆ, ಹಂಗೆ ಸುತ್ಕೊಂಡು ಹೋದರೆ ಆ ರೋಡ್ ಹಿಂಗೆ ಡೌನ್ಗೆ ಹೋಗುತ್ತೆ. ಎಷ್ಟು ಚೆನ್ನಾಗಿ ಯಾವ ವಿನ್ಯಾಸದಲ್ಲಿ ಮಾಡಿದ್ದಾರೆ ನೋಡಿ. ಹಿಂಗೆ ಡೌನ್ಗೆ ಹೋಗುತ್ತೆ, ಡೌನ್ಗೆ ಹೋಗಿ ಪೂರ್ತಿ ಹಿಂಗೆ ರೋಡ್ ಬರುತ್ತೆ. ಕೆಳಗಡೆ ಎಲ್ಲ ಪಾರ್ಕಿಂಗು. ಇದು ಇವಾಗ ಕಾಣ್ತಾ ಇರೋದು ಈ ಥರ, ಬಟ್ ಮುಂದೆ ಬರೋ ಸಮಯದಲ್ಲಿ ಇದೆಲ್ಲ ರೋಡ್ ಆಗುತ್ತೆ. ಭಾಳ ಚೆನ್ನಾಗೈತೆ. ಇದು ಬಂದು ನೆಲಗುಲಿ 2ನಲ್ಲಿರುವಂಥ ಸಿಂಗಲ್ ಬೆಡ್ರೂಮ್. ಸಿ ಬ್ಲಾಕ್ ನೀವು ನೋಡಿದ್ದೀರಾ. ಸಿ ಬ್ಲಾಕ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಸಿ ಬ್ಲಾಕಲ್ಲಿ ನೀವು ನೋಡಿದ್ದೀರಾ. ಅದೂ ಸಿಂಗಲ್ ಬೆಡ್ರೂಮು. ಭಾಳ ಜನ ನನಗೆ ಪ್ರೇಕ್ಷಕರು ದಯವಿಟ್ಟು ಎ ವಿಂಗು ಮತ್ತು ಬಿ ವಿಂಗ್ ಬಗ್ಗೆ ಹೇಳಿ, ನೆಲಗುಲಿ 2ದು ಅಂತ ಹೇಳಿದ್ರು. ಭಾಳ ಫಾಸ್ಟಾಗಿ ರೆಡಿ ಆಗ್ತಾಯಿದೆ. ನೋಡಿ, ನಾನು ಹೇಳಿದ್ನಲ್ಲ ಕೆಲವು ಜಾಗದಲ್ಲಿ ಗ್ರಿಲ್ಸ್ ಇಲ್ಲ ಅಂತ, ಅದು ಬೇರೆ ಕಡೆ. ಬಟ್ ಈ ಕಡೆ ನೋಡಿ, ಅಲ್ಲಿ ನಿಮಗೆ ಕಿಟಕಿಗೆ ಪೂರ್ತಿ ಗ್ರಿಲ್ಸ್ ಕಾಣುತ್ತೆ. ನಿಮಗೆ ಕಿಚನ್ಗೂ ಗ್ರಿಲ್ಸ್ ಇದೆ. ಆಮೇಲೆ ಎಲ್ಲ ಕಡೆ ಗ್ರಿಲ್ಸ್ ಇದೆ, ಏನು ತೊಂದರೆ ಇಲ್ಲ. ಆಮೇಲೆ ಇಲ್ಲಿ 3 ಡೋರ್ಗೂ, ಅಂದರೆ 3 ಡೋರ್ ಅಂತ ಅಂದರೆ ನಿಮಗೆ ಎಂಟ್ರನ್ಸ್ ಆ್ಯಂಡ್ ಕಿಚನ್ಗಿಲ್ಲ ಅಲ್ಲ, ಕಿಚನ್ಗೆ ಬರಲ್ಲ ಅದು ಇದು. ಮತ್ತು ಬೆಡ್ರೂಮ್ 2 ಕಡೆ, ಎಂಟ್ರನ್ಸ್ ಮತ್ತು ಬೆಡ್ರೂಮ್ಗೆ ಎರಡಕ್ಕೂ ಸಿಮೆಂಟಂದು ವಾಸ್ಕಲ್ ಇರೋವಂಥದ್ದು. ಇದೆರಡೂ ಸಿಮೆಂಟನ್ ವಾಸ್ಕಲ್ಲು ಭಾಳ ಚೆನ್ನಾಗಿ ಒಳ್ಳೆ ವಿನ್ಯಾಸದಲ್ಲಿ ಕಟ್ಟಿದ್ದಾರೆ. ಆಮೇಲೆ ಸ್ಲೈಡಿಂಗ್ಸ್ ಮಾತ್ರ ವಿಂಡೋಸ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ, ಭಾಳ ಚೆನ್ನಾಗಿದೆ. ಗ್ರಿಲ್ಸ್ ಎಲ್ಲ ಭಾಳ ಚೆನ್ನಾಗಿ ಹಾಕಿದ್ದಾರೆ. ಭಾಳ ಫಾಸ್ಟಾಗಿ ರೆಡಿ ಆಗ್ತಾಯಿದೆ. ಇದ್ರ ಮುಂಚೆ ನಾನು ಸಂಚಿಕೆ ಹಾಕಿದಾಗ ನಿಮಗೆ ನೆಲಗುಲಿ 2 ಮತ್ತು ನೆಲಗುಲಿ 3 ತೋರಿಸಿದಾಗ ಇನ್ನೂ ರೆಡಿ ಆಗ್ತಾಯಿತ್ತು. ಆವಾಗ ಪರ್ಮಿಷನ್ ಇರಲಿಲ್ಲ ಈ ಕಡೆ ಬರೋದಕ್ಕೆ. ಯಾಕಂತಂದರೆ ಆ ರೆಡಿ ಆಗೋ ಟೈಮಲ್ಲಿ ನಮಗೇನಾದರೂ ಅನಾಹುತ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವರು ನಮಗೆ ಬಿಟ್ಕೊಡ್ಲಿಲ್ಲ. ಅವ್ರದ್ದೇನು ತಪ್ಪಿಲ್ಲ. ಅದು ದಟ್ ಈಸ್ ಪ್ರಿಕಾಷನರಿ ಮೆಷರ್ಸ್. ಸೊ ದಟ್ ಈಸ್ ಗುಡ್. ಇವಾಗ ಅದೇ ಥರ ನಾನು ತೋರಿಸಿದ್ದೆ ಹೋದ ವೀಡಿಯೋನಲ್ಲಿ. ಇದೆಲ್ಲ ಇನ್ನೂ ರೆಡಿ ಆಗ್ತಾ ಇರಲಿಲ್ಲ. ಈಗ ನೋಡಿ, ಈ ರೋಡ್ಗೋಸ್ಕರ ಈಗೆಲ್ಲ ಸಮ ಮಾಡ್ತಾಯಿದ್ದಾರೆ. ಸಮ ಮಾಡಿ ಅದಕ್ಕೆ ಬೇಕಾಗಿರೋಂಥ ಸಲಕರಣೆಗಳನ್ನ ಹಾಕಿ ಅದೇನು ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಭಾಳ ಚೆನ್ನಾಗಿ ರೆಡಿ ಆಗ್ತಾಯಿದೆ. ಪ್ಲಸ್ ಇಲ್ಲಿ ಒಂದು ಎಸ್ ಟೈಪು ಡೌನ್ಗೆ ಹಿಂಗೆ ಹೋಗುತ್ತೆ. ಇದು ಮೋರಿ ಮಾಡಿದ್ದಾರೆ. ಇದು ಒಳಗಡೆ ಮೋರಿ ಆಗಿದೆ. ಮೋರಿಗೋಸ್ಕರ ಇದೆಲ್ಲ ರೋಡ್ ಆಗುತ್ತೆ. ಅಲ್ಲಿ ನಿಮಗೆ ಗೇಟೆಡ್ ಕಮ್ಯುನಿಟಿ ಯಾವ ಥರ ಹೇಳಿದ್ದೀನಿ ಅದೇ ಥರ ಗೇಟೆಡ್ ಕಮ್ಯುನಿಟಿ ಪೂರ್ತಿ ನೆಲಗುಲಿ 2ನಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ. ಫುಲ್ಲು ಮೇಲ್ಗಡೆ ಗಂಟನೂ ಗೇಟೆಡ್ ಕಮ್ಯುನಿಟಿ ಬರುತ್ತೆ. ಕ್ಲೀನಾಗಿ ಅದೇ ಥರ ಫುಲ್ಲು ಸುತ್ತರ್ಕೊಂಡು ಹಿಂದೆ ಹೋಗುತ್ತೆ. STP ಮತ್ತು ಇದೆಲ್ಲ ಆ ಕಡೆ ಹಿಂದ್ಗಡೆ ಇದೆ. ಅದನ್ನು ನಾನು ತೋರಿಸಿದ್ದೀನಿ ನಾನು ಓದಿಸ್ತೀನಿ. ಅದು ಸಿ ವಿಂಗು, ಅದು ಸಿಂಗಲ್ ಬೆಡ್ರೂಮ್. ಇದ್ರದ್ದು ಎಪಿಸೋಡ್ ನಾನು ಹಾಕಿದ್ದೀನಿ. ನೆಲಗುಲಿ 2 ಸಿ ವಿಂಗ್ ಸಿಂಗಲ್ ಬೆಡ್ರೂಮ್ದು ನಾನು ಎಪಿಸೋಡ್ ಹಾಕಿದ್ದೀನಿ. ಅದನ್ನು ಆರಾಮಾಗಿ ನನ್ನ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸಿರೋಂಥದ್ದು ನೆಲಗುಲಿ 2ನಲ್ಲಿರುವಂಥ ಏನಂತಾರೆ ಅದಕ್ಕೆ ಬಿ ವಿಂಗ್ ಸಿಂಗಲ್ ಬೆಡ್ರೂಮ್. ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಎ ವಿಂಗ್ 2 BHK. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ, ಡಿಜಿಟಲ್ ಭಾರತ್ ಸೇವಾ ಅದು ನಿಮ್ಮದು, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಒಂದು ಸಂಚಿಕೆಗಳಲ್ಲಿ ಯಾವ ರೀತಿ ಸಂಪಾದನೆ ಮಾಡಬೇಕು, ಈಸಿಯೆಸ್ಟ್ ವೇ ಮನೆಯಲ್ಲೇ ಕೂತ್ಕೊಂಡು. ಇದನ್ನು ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಈ ಮನೆ ತೊಗೊಂಡ್ಮೇಲೆ ನೀವು ಅಕಸ್ಮಾತ್ ಏನಾದರೂ ಲೋನ್ಗಳು ಮಾಡ್ಕೊಂಡಿದ್ರೆ ಆ ಲೋನ್ಗಾದರೂ ಕಟ್ಟೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ವಿಚಾರಗಳನ್ನ ವಿನಿಮಯ ಮಾಡಿ, ಕಲೀರಿ, ಕಲಿಸಿ, ತಿಳಿರಿ, ಬೇರೆಯವ್ರಿಗೆ ತಿಳಿಸ್ಕೊಡಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.